ಕುಂಭಮೇಳಕ್ಕಾಗಿ ದೋಣಿಯಲ್ಲಿ 550 ಕಿಲೋಮೀಟರ್ ಪಯಣ ಬೆಳೆಸಿದೆ ಒಂದು ತಂಡ. ದೋಣಿಯಲ್ಲೇ ಹೋಗಿ ದೋಣಿಯಲ್ಲೇ ವಾಪಸ್ ಬಂದಿದೆ ಈ ಟೀಮ್. ಬಿಹಾರದ ಬಕ್ಸಾರ್ನ 7 ಜನರನ್ನೊಳಗೊಂಡಂತ ತಂಡದ ಸಾಹಸ ಇದು. ನೋಡಿ, ರೈಲ್ವೆಯಲ್ಲಿ ಹೋಗಬೇಕು ಅಂತ ಅಂದ್ರೆ ಕಾಲ್ ತುಳಿತ, ಮತ್ತೊಂದು ಕಡೆ ಓನ್ ವೆಹಿಕಲ್ ಮಾಡ್ಕೊಂಡು ಹೋದ್ರೂ ಕೂಡ ತೊಂದರೆ ಆಗುತ್ತೆ. ಹೀಗಾಗಿ ಇದ್ಯಾವ ಸಹವಾಸನೂ ಬೇಡ ಅಂತ ದೋಣಿ ಮೂಲಕ ಪ್ರಯಾಣ ಮಾಡಿದೆ ಬಿಹಾರದ ಬಕ್ಸಾರ್ನ 7 ಜನರಿರುವಂತ ತಂಡ. ಬಕ್ಸಾರ್ನಿಂದ ಪ್ರಯಾಗ್ರಾಜ್ಗೆ 550 ಕಿಲೋಮೀಟರ್ ಅಂದ್ರೆ 84 ಗಂಟೆಗಳ ಪಯಣವನ್ನ ಮಾಡಿರೋದು ಈ ತಂಡ. ಪ್ರಯಾಗ್ರಾಜ್ ಸಂಪರ್ಕಿಸುವ ಎಲ್ಲ ಹೆದ್ದಾರಿಗಳು ಕೂಡ ಫುಲ್ ಟ್ರಾಫಿಕ್ ಜಾಮ್ ಆಗಿವೆ. ರೈಲುಗಳು ಹೌಸ್ಫುಲ್, ರೈಲ್ವೆ ನಿಲ್ದಾಣಗಳಲ್ಲಿ ಕಾಲ್ ತುಳಿತ, ಇನ್ನು ಜನಸಾಮಾನ್ಯರ ಕೈಗೆಟುಕದಂತಹ ವಿಮಾನ ದರ. ಹಾಗಾಗಿ ರಸ್ತೆ ಹಾಗೂ ರೈಲ್ವೆ ಮೂಲಕ ಹೋದರೆ ಯಾವಾಗ ತಲುಪ್ತೇವೋ ಗೊತ್ತಿಲ್ಲ. ಹಾಗಾಗಿ ರಸ್ತೆಗಳಲ್ಲಿ 5-6 ಕಿಲೋಮೀಟ್ರು ಟ್ರಾಫಿಕ್ ಜಾಮ್ ಇರುತ್ತೆ, 5-6 ಗಂಟೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಇದೆ. ಇದ್ಯಾವುದರ ಗೋಜು ಕೂಡ ಬೇಡ ಅಂತ ದೋಣಿಯಲ್ಲಿ ಪಯಣವನ್ನು ಬೆಳೆಸಿರೋದು. ಜಲಮಾರ್ಗದ ಮೂಲಕ ಸುರಕ್ಷಿತವಾಗಿ ಈ ಟೀಮ್ ಹೋಗಿ ಬಂದಿದೆ. ಹೋಗೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಂಡ್ರು ಹೋಗೋಕ್ಕೆ ಬರೋಕ್ಕೆ ಅಂತ ನೋಡಿದ್ರೆ 84 ಗಂಟೆಗಳ ಕಾಲ ಪ್ರಯಾಣ ಇದು. ದೋಣಿಯಲ್ಲೇ ಊಟ, ದೋಣಿಯಲ್ಲೇ ನಿದ್ದೆ, ಊಟ ತಯಾರಿಗಾಗಿ ಗ್ಯಾಸ್ ಸಮೇತ ಎಲ್ಲವನ್ನ ಕೂಡ ಕೊಂಡೊಯ್ದಿದ್ದಂಥ ಟೀಮ್ ಇದು. ಒಂದು ರೀತಿಯಾಗಿ ವಿಭಿನ್ನವಾಗಿಯೇ ಸಾಹಸ ಮಾಡಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ರೈಲ್ವೆ ಸಾಹಸ ಬೇಡ, ವಿಮಾನ ದರ ಅಂತೂ ನಮಗೆ ಕೈಗೆ ಎಟ್ಕೋದಿಲ್ಲ. ಮತ್ತೊಂದು ಕಡೆ ಓನ್ ವೆಹಿಕಲ್ ಮಾಡ್ಕೊಂಡು ಹೋದ್ರು ಟ್ರಾಫಿಕ್ ಜಾಮ್ ವೆಯ್ಟ್ ಮಾಡಬೇಕು. ಅದ್ರ ಬದಲು ಜಲಮಾರ್ಗ ಸೂಕ್ತ ಅಂತ ಬಿಹಾರದ ಬಕ್ಸಾರ್ನ ಒಂದು ಟೀಮ್ ಈ ರೀತಿ ಮಾಡಿರೋದು. सेवन भैया रोड झुकेही के पास का लगा बहुत बड़ा जाम। ये देखो पूरा बहुत लंबा जाम पड़ा हुआ है, कैलवारा तक गया हुआ है। ये पूरा लंबा, बहुत लंबा जाम है।